ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾನಲ್ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ, ವ್ಲಾಗ್ ಅಲ್ಲ, ಒಂದು ಪುಟ್ಟ ವಿಡಿಯೋ, ಇನ್ಫಾರ್ಮೇಷನ್ ವಿಡಿಯೋ ಅನ್ಬೋದು. ಸೊ ನೋಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ, ನಂಗೆ ಗೊತ್ತು ಎಲ್ಲರೂ ಬೈಕೊಂತಿರ್ತೀರಾ ಅಂತ, ಹಾಗಾಗಿ ಹೇಳಿದ್ದನ್ನೇ ಹೇಳಿ ಮತ್ತೆ ನಾನು ಬೈಸ್ಕೊಳ್ಳಲ್ಲ. ತುಂಬ ದಿನ ಆಗಿದೆ ನಾನು ವ್ಲಾಗ್ ಮಾಡ್ದಲೆ. ಆ್ಯಕ್ಚುಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ತುಂಬ ವ್ಲಾಗ್ಸ್ಗಳು ಇದೆ, ಅಪ್ಡೇಟ್ ಮಾಡೋದಿದೆ. ಬಟ್ ನನಗೆ ಎಡಿಟ್ಟು ಮಾಡಿದ್ದೀನಿ, ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ನನಗೆ ವ್ಲಾಗ್ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಎಲ್ಲದು ವ್ಲಾಗ್ ಇದೆ, ನಾನು ನಿಧಾನಕ್ಕೆ ಹಾಕ್ತೀನಿ. ಸೊ ಇವಾಗ ಹೇಗೆ ಸಮಾಧಾನದಿಂದ ನೋಡ್ತಾ ಇದ್ದೀರಾ ಹಾಗೆ ಆ ವ್ಲಾಗ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ಒಂದು 400 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟು ನನಗೆ 40K ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಸೊ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ ಲಿಂಕ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ. ಆ್ಯಂಡ್ 40K ವ್ಯೂಸ್ ಆದರೆ ನಿಮಗೆಲ್ಲ ಏನೋ ಒಂದು ಹೊಸ ವಿಚಾರನ ನಾನು ಶೇರ್ ಮಾಡ್ಕೊಳ್ತೀನಿ ಆ ಖುಷಿಗೆ. ಫ್ರೆಂಡ್ಸ್, ವ್ಲಾಗ್ಗಳಿಗಿಂತ ಮುಂಚೆ ಈ ಒಂದು ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಯಾಕೆ ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ, ಕೆಲವೊಂದು ವ್ಲಾಗ್ಗಳಲ್ಲಿ ನಾನು ಬೇರೆ ಪ್ರಾಡಕ್ಟ್ಗಳ ಲಿಂಕ್ಗಳು ಹಾಕಿರ್ತೀನಿ. ಹಾಗಾಗಿ ನೀವು ಕೇಳಿರುವಂತಹ ಪ್ರಾಡಕ್ಟ್ ಲಿಂಕ್ಗಳು ನನಗೆ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಯಾಕೆ ಸ್ವಲ್ಪ ರಿಸ್ಕ್ ಅಂತ ಹೇಳಿಬಿಟ್ಟು ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿಬಿಟ್ರೆ, ಸೊ ಎಲ್ಲ ಒಂದು ಲಿಂಕ್ಸು, ನೀವು ಯಾವ್ದ್ಯಾವ್ದು ಪ್ರಾಡಕ್ಟ್ ಬೇಕು ಅಂತಿದ್ದೀರಾ ಎಲ್ಲ ಒಂದು ಪ್ರಾಡಕ್ಟ್ ಲಿಂಕು ಒಂದೇ ವಿಡಿಯೋದಲ್ಲಿ ಸಿಕ್ತಂಗೆ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಕಾರ್ಪೆಟ್ ಲಿಂಕ್ ಕೇಳಿದ್ರಿ, ಸೊ ಅದನ್ನು ನಾನು ಇವಾಗ ಕೊಟ್ಟಿರ್ತೀನಿ. ಆ್ಯಂಡ್ ಬೀನ್ ಬ್ಯಾಗಿಂದು ಕೊಟ್ಟಿರ್ತೀನಿ. ಆ್ಯಂಡ್ ಇವಾಗ ಹಾಕಿರೋ ಟಾಪು ನಾನು ಜಿಯೋ ಮಾರ್ಟಲ್ಲಿ ತಗೊಂಡಿರೋದು. ಸೊ ಜಿಯೋ ಮಾರ್ಟಲ್ಲಿ ಸ್ವಲ್ಪ ಲಿಂಕ್ ಸಿಗೋದು ಕಷ್ಟ, ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ ನೇಮು ಮೆನ್ಷನ್ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಕೆಲವೊಬ್ಬರು ಕುರ್ತೀಸ್ಗಳು ತುಂಬ ಕೇಳಿದ್ದೀರಾ, ಬಟ್ ನಾನು ಕುರ್ತೀಸ್ ಆಲ್ಮೋಸ್ಟ್ ಸೆಟ್ ಏನು ಬರುತ್ತೆ, ಕುರ್ತಾ ಸೆಟ್, ಅದು ನಾನು ಶಾಪಲ್ಲೇ ತೊಗೊಳೋದು. ಬಿಕಾಸ್ ಆನ್ಲೈನಲ್ಲಿ ಅಂದರೆ ಗ್ರ್ಯಾಂಡ್ ಕುರ್ತಿ ಇತ್ತು ಅಂದರೆ ನಾನು ಶಾಪಲ್ಲಿ ತೊಗೊತೀನಿ. ನಾರ್ಮಲ್ ಕ್ಯಾಶುವಲ್ ವೇರ್ ಅನ್ನೋದಿದ್ರೆ ನಾನು ಆನ್ಲೈನಲ್ಲಿ ತೊಗೊತೀನಿ. ನೋಡ್ತೀನಿ ನೀವು ಕೇಳಿರುವಂತಹ ಒಂದು ಡ್ರೆಸ್ಗಳು ಏನಿರುತ್ತೆ ಅದ್ರ ಲಿಂಕ್ ಇತ್ತು ಅಂದರೆ ಖಂಡಿತ ನಾನು ಮೆನ್ಷನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ತುಂಬ ಜನ ನನಗೆ ಇಯರ್ ಸ್ಟಡ್ಡು ತೋರಿಸಿ ಅಂತ ಹೇಳಿದ್ರಿ, ಯಾವ ಡಿಸೈನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಇದೆಲ್ಲ ಕಾಮನ್ನು, ಅವಾಗ ನಮ್ಮ ಅಮ್ಮಂದಿರು ಟೈಮಲ್ಲೂ ಇದು ಸ್ವಲ್ಪ ಟ್ರೆಂಡಿಂಗ್ ಇತ್ತು, ಬಟ್ ಫುಲ್ ಕವರ್ ಆಗಿತ್ತು. ಇವಾಗ ಸ್ವಲ್ಪ ಸಪ್ರೇಟ್ ಫ್ಲವರ್ ಥರ ಬಂದಿದೆ. ಸೊ ಇದು ಡಿಸೈನು. ಸೊ ಈ ಇಯರಿಂಗು 2 ಗ್ರಾಮ್ ಇದೆ ಅಷ್ಟೇ, ಡೈಲಿ ವೇರ್ ಅಂತ ತಗೊಂಡಿದ್ದು. ಬಟ್ ನನಗಂತೂ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವಾಗೆಲ್ಲ ನೋಸ್ ಪಿನ್ನು ಬಂದಿದೆ, ಈ ಥರ ಎಲ್ಲ ನೋಸ್ ಸ್ಟಡ್ ಮಾಡ್ಕೊತಿದ್ದಾರೆ. ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿದೆ. ಎಲ್ಲ ಥರ ಡ್ರೆಸ್ಸು, ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ನಾನು ದರ್ಶನ್ ಮದುವೆಗೆ ಈ ಇಯರಿಂಗು ಮಾಂಗಲ್ಯ ಚೈನ್ ಅಷ್ಟೇ ಹಾಕಿದ್ದು, ನಾನು ಇನ್ನೇನು ಹಾಕಿರಲಿಲ್ಲ. ರಿಸೆಪ್ಷನ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಕೊಚ್ಕೊತಿರೋದಲ್ಲ, ನನಗೆ ಅನಿಸ್ತು, ಫೀಲ್ ಆಯಿತು ನನಗೆ ಅದ್ರ ಬ್ಲಾಗ್ಸ್ ಎಲ್ಲ ನೋಡಿದಾಗ. ಸೊ ಇದು ತುಂಬ ಚೆನ್ನಾಗಿ ನನಗೆ ಹೊಂದುತ್ತೆ. ಆ್ಯಕ್ಚುಲಿ ಇದು ನನಗೆ ನಮ್ಮ ದೊಡ್ಡಪ್ಪ ಗಿಫ್ಟ್ ಕೊಟ್ಟಿದ್ದು ಮದುವೆಗೆ. ಈ ಇಯರಿಂಗು ಅಮ್ಮನ ಅಕ್ಕ ಇದ್ದಾರಲ್ಲ ವರ್ಕಟ್ಟೆ, ಅವರು ನನಗೆ ಗಿಫ್ಟ್ ಮಾಡಿದ್ದು ಈ ಇಯರಿಂಗ್ನ. ಸೊ ಅದಕ್ಕೆ ಡೈಲಿ ಯೂಸ್ ಮಾಡಿದ್ರೆ ಸುಮ್ಮನೆ ಏನಾದರೂ ಸ್ಟೋನ್ದು ಕಲರ್ ಏನಾದ್ರು ಇದಾಗ್ಬಿಟ್ರೆ ಅಂತ ಸುಮ್ಮನೆ ಬೇಡ, ಎಲ್ಲಾದರೂ ಒಂದು ಸ್ಪೆಷಲ್ ಡ್ರೆಸ್ಗಳೇನಾದರೂ ವೇರ್ ಮಾಡಿದಾಗ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಬಿಚ್ಚಿಟ್ಟಿದ್ದೀನಿ. ಆ್ಯಂಡ್ ಈ ರಿಂಗು ನಮ್ಮ ಆಂಟಿ ಕೊಡಿಸಿದ್ದು, ನಮ್ಮ ಚಿಕ್ಕಮ್ಮ ವಿಜಯ ಆಂಟಿ ಅಂತ ಅಂದ್ಬಿಟ್ಟು, ಅಂದರೆ ಮದುವೆಗೇನೆ ಇವರು ಕೊಡಿಸಿದ್ದು. ಮದುವೆಗೆ ತುಂಬ ಜನ ಸಿಲ್ವರ್ ಗಿಫ್ಟ್ಗಳು ತುಂಬ ಬಂದಿದೆ. ಗೋಲ್ಡ್ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಕೊಡ್ಸಿರೋದು. ಅಂಡ್ ಇನ್ನ ಬೇರೆ ಗೋಲ್ಡ್ ಗಿಫ್ಟ್ ಅಂತ ಅನ್ನೋದಕ್ಕಿಂತ ಗೋಲ್ಡ್ ಮನೆದು ಗೋಲ್ಡ್ ಜ್ಯುವೆಲರಿ ಮಾಡಿಸಿದ್ವಲ್ಲ, ಎಲ್ಲ ಚೋಕರು ಲಾಂಗ್ ಹಾರ ಎಲ್ಲ, ಅವಾಗ ಪುಟ್ಟಪ್ಪನೂ ಸ್ವಲ್ಪ ಅದಕ್ಕೆ ಅಮೌಂಟ್ ಹಾಕಿ ಚೋಕರ್ಗೋ ಹಾರಾಗೋ ಅವರು ಒಂದಿಷ್ಟು ಅಂತ ಅಮೌಂಟ್ ಹಾಕಿದ್ರು. ಇನ್ನೆಲ್ಲ ತುಂಬಾ ಸಿಲ್ವರ್ ಜಾಸ್ತಿ ಬಂದಿದೆ. ಈ ದೀಪದ ಕಂಬ, ಕಾಮಾಕ್ಷಿ ದೀಪ ಅಂತಾರಲ್ಲ, ಈ ತರದೆಲ್ಲ ತುಂಬಾ ಗಿಫ್ಟ್ಗಳು ಬಂದಿದೆ. ಮತ್ತೆ ಫೋಟೋ ಫ್ರೇಮ್ಗಳು ಬೆಳ್ಳಿದು ಹಿಂಗಿದೆ.
ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಬೇಕಾಗಿತ್ತು ಮದುವೆಲಿ ಏನೇನು ಗಿಫ್ಟ್ ಬಂತು ಅಂತ. ಬಟ್ ನನಗೆ ನಿಜ ಆ ಥರ ಎಲ್ಲ ಏನಂತ ತುಂಬ ತೋರಿಸ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ. ಆಮೇಲೆ ಒಂಥರ ಅವಶ್ಯಕತೆನೂ ಇಲ್ಲ ಅನಿಸುತ್ತೆ. ಹಿಂಗೆ ಏನಾದರೂ ಒಂದು ಕ್ವಶನ್ ಬಂದಾಗ ಶೇರ್ ಮಾಡ್ಕೊಳ್ಳೋಣ, ಅದನ್ನೇ ಅಂತ ಮಾಡಬಾರ್ದು. ಯಾಕಂದರೆ ಕೆಲವ್ರು ಸ್ಮಾಲ್ ಗಿಫ್ಟ್ ಕೊಟ್ಟಿರ್ತಾರೆ, ಕೆಲವ್ರು ಬಿಗ್ ಗಿಫ್ಟ್ ಕೊಟ್ಟಿರ್ತಾರೆ, ಅವರಿಗೆ ಹರ್ಟ್ ಆದಂಗೆ ಆಗುತ್ತೆ ಅದು. ಹಂಗಾಗಿ ಅವೆಲ್ಲ ಗಿಫ್ಟ್ಗಳಿಂದು ಯಾವುದೇ ಆಗಲಿ ನನಗೆ ಶೇರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಬಟ್ ಇದನ್ನ ಯಾಕೆ ಮೆನ್ಷನ್ ಮಾಡಿದೆ ಅಂತಂದ್ರೆ, ನೀವು ಕೇಳಿದ್ರಿ ಇಯರಿಂಗ್ನ ಏನು ಅಂತ ಅಂದ್ಬಿಟ್ಟು ತೋರಿಸುವಾಗ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇವಾಗ ನಂದೇ ಓನ್ ಆಗಿದ್ರೆ ಏನಾದ್ರು ಅನ್ಬೋದಾಗಿತ್ತು. ಇದು ಗಿಫ್ಟ್ ಇಸ್ಕೊಂಡಿರೋದ್ರಿಂದ ಒಂದು ಮಾತು ಹೇಳಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಇದು ಅವ್ರಿಗೆ ತೋರಿಸೋ ಒಂದು ಗ್ರ್ಯಾಟಿಟ್ಯೂಡು ಗಿಫ್ಟಿಗೆ. ಹಾಗಾಗಿ ನಾನು ಹೇಳಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದೊಂದು. ಆಮೇಲೆ ಕೆಲವರು ವಾಚ್ ಲಿಂಕ್ ಕೇಳಿದರೆ ನನ್ನ ಹತ್ರ ಅದೇ ಟೈಟಾನ್ ಒಂದಿದೆ, ಇನ್ನೊಂದು ಕ್ಯಾಸಿಯೋ ಇದೆ, ಇನ್ನೊಂದು DW ಇದೆ. 3 ವಾಚು ನನಗೆ ನೀವೇ ಕೊಡಿಸಿರೋದು. ಆ ವಾಚ್ ಲಿಂಕ್ ಹುಡುಕ್ತೀನಿ, ಇದ್ರೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ನನ್ನ ಒಂದು ಸಮಾಚಾರ. ಅದೇ ಮೇಯ್ನ್ ಈ ವಿಡಿಯೋ ಮಾಡೋಕ್ಕೆ ಕಾರಣ, ನಿಮಗೆಲ್ಲ ಒಂದು ಲಿಂಕ್ನ ಪ್ರೊವೈಡ್ ಮಾಡಬೇಕು, ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿರೋದು. ಆ್ಯಂಡ್ ಇನ್ನೊಂದು ಮರ್ತ್ಬಿಟ್ಟೆ, ಯಾರೋ ಅವರ ಮಗಂದು ಬರ್ತಡೇ ಅಂತ ಅಂದ್ಬಿಟ್ಟು ಒಬ್ರು ಸಬ್ಸ್ಕ್ರೈಬರ್ಸ್ ನನಗೆ ಹೇಳಿದ್ರು ವಿಶ್ ಮಾಡೋಕ್ಕೆ. ವೆರಿ ಸಾರಿ ಸಿಸ್, ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಐ ಆಮ್ ವೆರಿ ಸಾರಿ. ನನಗೆ ಆ ಕಮೆಂಟ್ ನಾನು ಹುಡುಕ್ತಾ ಇದ್ದೀನಿ, ನಿಮ್ಮ ಮಗ ಹೆಸರು ನನಗೆ ಸಿಗ್ತಾ ಇಲ್ಲ, ಹಾಗಾಗಿ ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ. ಬಟ್ ಗೊತ್ತಾಗುತ್ತೆ, ಕಮೆಂಟ್ ಮಾಡಿದವ್ರು ನೀವೇ ಆದರೆ ನಾನು ಆ ವಿಶ್ನ ನಿಮ್ಮ ಮಗನಿಗೆ ಮಾಡ್ತಾ ಇದ್ದೀನಿ. ಸೊ ಬಿಲೇಟೆಡ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ. ಖುಷಿಯಾಗಿ ನೀವು ಅನ್ಕೊಂಡಿರೋದೆಲ್ಲ ನನ್ಸಾಗ್ಲಿ. ಸೊ ನೀವೇನಾದ್ರೂ ಈ ಒಂದು ವ್ಲಾಗ್ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಮ ಮಗ ಹೆಸರು ಸಮೇತ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ವಿಶ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂದರೆ ಟ್ರೈ ಮಾಡಲ್ಲ, ತಪ್ಪದೇ ಮಾಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಬೇರೆ ಏನು ಹೊಸ ಸಮಾಚಾರಗಳು ಇಲ್ಲ. ಇದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಕೆಲವೊಂದು ವ್ಲಾಗ್ಸ್ಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ. ಆಷಾಢ ವ್ಲಾಗ್ಸ್ ಇರ್ಬೋದು, ಪ್ರತಿಯೊಂದು ಫ್ರೆಂಡ್ಸ್ ಮೀಟ್ ಆಗಿರೋದು, ಫಂಕ್ಷನ್ ಅಟೆಂಡ್ ಮಾಡಿರೋದು, ತುಂಬ ವ್ಲಾಗ್ಸ್ಗಳಿದ್ದಾವೆ. ಎಲ್ಲದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪನೂ ಬೇಡ, 1 or 2 ಡೇಸಲ್ಲಿ ನಾನೆಲ್ಲ ವ್ಲಾಗ್ಗಳು ಮತ್ತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ. ಬಿಕಾಸ್ ನಾನು ಹೇಳ್ದಂಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಗೊತ್ತು. ಅಡುಗೆ ಮತ್ತೆ ಹೇಳಿದ್ದೆ ಹೇಳಲ್ಲ ನಾನು, ಅಡುಗೆ, ಆಫೀಸ್ ವರ್ಕ್, ಮನೆ ಕೆಲಸ, ಸ್ವಲ್ಪ ಅಲ್ಲಿ ಇಲ್ಲಿ ತಿರ್ಗೋದಿರುತ್ತಲ್ಲ ನ್ಯೂಲಿ ಮ್ಯಾರಿಡ್ ಅಂತ ಅಂದರೆ, ಈ ಒಂದು ಏನಂತಾರೆ ಮಿಕ್ಸ್ ಆಗಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಹಾಗಾಗಿ ವ್ಲಾಗ್ ಲೇಟ್ ಅಷ್ಟೇ. ನಾನು ಮತ್ತೆ ಹೇಳಿದ್ದೆ ಹೇಳಲ್ಲ. ನೆಕ್ಸ್ಟು ಒಂದು ಸೂಪರ್ ಡೂಪರ್ ವ್ಲಾಗ್ ಆಗಿರುತ್ತೆ. ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ಕೇವಲ 400 ಸಬ್ಸ್ಕ್ರೈಬರ್ಸ್ ಆದರೆ ನನಗೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.